ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಈ ಕಾಂಗ್ರೆಸ್ನ ಅದೇನೋ ಕೆಪಿಸಿಸಿ ಕೋಆರ್ಡಿನೇಟರ್ ಅಂತೆ ರಾಜೀವ್ ಗೌಡ್ ಅವರು ಪೌರಾಯುಕ್ತೆ ಮೇಲೆ ಬಳಸಿರುವ ಪದಗಳು ದರ್ಪ ದೌಲತ್ತು ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡ, ಅದರಲ್ಲೂ 3 ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಕೇಸ್ ದಾಖಲಾದ ಮೇಲೆ ಈ ರಾಜೀವ್ ಗೌಡ ಅವರು ಇನ್ನೂ ಕೂಡ ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಂತೆ. ಇದು ಒಂದು ಪಾರ್ಟ್. ಆದರೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸೋಕಾಲ್ಡ್ ಜನಪ್ರತಿನಿಧಿಗಳ ಒಂದು ವಿಶೇಷವಾದ ಕಲ್ಚರ್ನ ಒಂದಷ್ಟು ಸ್ಯಾಂಪಲ್ಗಳನ್ನು ನಿಮ್ಮ ಮುಂದಿಟ್ಟು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಪ್ರಯತ್ನ. ಒಂದು 4 ಹೇಳಿಕೆಗಳನ್ನು, ಸ್ವಲ್ಪ ಹಳೆದೇನೆ, ಅದರ 4 ಹೇಳಿಕೆಗಳನ್ನು ನಿಮ್ಮ ಮುಂದೆ ಸ್ಯಾಂಪಲ್ ರೀತಿಯಲ್ಲಿ ಇಡ್ತೀನಿ. 4 ಅಂತ ಪ್ರಶ್ನೆ ಕೇಳಬೇಡಿ, 40 ಇದೆ, ಹುಡುಕ್ತಾ ಹೋದರೆ ಸಮಯದ ಅವಧಿಯನ್ನು ನಾವು ಗಣನೆಗೆ ತೆಗೆದುಕೊಂಡು 4 ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ, MLA ಒಬ್ಬರ ಪುತ್ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ, ಮಹಿಳಾ ಅಧಿಕಾರಿ ಮೇಲೆ ಬಳಸಿದಂತಹ ಶಬ್ದ ಪ್ರಯೋಗಗಳು ಯಾವ ರೀತಿ ಇತ್ತು ಅದನ್ನು ಗಮನಿಸಿ. ಸಂಗಮೇಶ್, ನಿಮಗೆ ಗೊತ್ತಿದೆ, BK ಸಂಗಮೇಶ್ ಅವರ ಪುತ್ರರತ್ನ ಅವರದ್ದು ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಏನೇನಾಯ್ತು ಮುಂದೆ ಚರ್ಚೆ ಮಾಡೋಣ. ಅದರ ಸ್ಯಾಂಪಲ್ ಅನ್ನ ಗಮನಿಸಿ. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ, ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ. ಮೊನ್ನೆ ನಡೆದ ಘಟನೆ, ಬಳ್ಳಾರಿಯಲ್ಲಾದ ಗಲಾಟೆ, ಅದಾದ ನಂತರದಲ್ಲಾಗ್ತಾ ಇರುವ ಬೆಳವಣಿಗೆಗಳು, ಶಾಸಕರು, ಹಾಲಿ MLA ಭರತ್ ರೆಡ್ಡಿ ಅವರು ಆಡಿದ ಮಾತಿನ ಸ್ಯಾಂಪಲ್ ಕೂಡ ಗಮನಿಸ್ಬಿಡಿ. ಇದು ಅಧಿಕಾರಿಗಳ ಮೇಲಲ್ಲ, ಬಟ್ ಅಧಿಕಾರಿಗಳ ಕೈಯಲ್ಲಿ, ಅದರಲ್ಲೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಪೊಲೀಸರಿಗೂ ಕೂಡ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ಆಡಿದ ಮಾತುಗಳ ಸ್ಯಾಂಪಲ್ ನಿಮ್ಮ ಮುಂದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದೆ ಅಂತ ಹೇಳಕ್ ಇಚ್ಛೆ. ಇದೆರಡು ಹೇಳಿಕೆಗಳಾಯ್ತು. ಇದರ ಸರಣಿಯಲ್ಲೇ ರಾಜೀವ್ ಗೌಡ ಅವರ ಬಾಯಿಂದ ಬಂದಂತಹ ಮುತ್ತುಗಳು, ಅದನ್ನು ಕೂಡ ನಿಮ್ಮ ಮುಂದೆ ಕೇಳಿಸ್ಬಿಡ್ತೀನಿ. ಇದರ ಜೊತೆಯಲ್ಲೇ ಇದು ಅಧಿಕಾರಿಗಳ ಮೇಲಿನ ದರ್ಪ ಅಲ್ಲದೆ ಹೋದರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಕ್ರೀಡಾಂಗಣವನ್ನ ಉದ್ಧಾರ ಮಾಡಿ ಅಂತ ಹೇಳಿದ ವ್ಯಕ್ತಿ ಮೇಲೆ FIR ಆಯಿತು. ಆತನ ಮನದಾಳದ ಮಾತು ಕೂಡ ಕೇಳಿಸ್ಕೊಂಬಿಡಿ. 2 ಬ್ಯಾಕ್ ಟು ಬ್ಯಾಕ್, ಅದಾದ್ಮೇಲೆ ಚರ್ಚೆ ಪ್ರಾರಂಭ ಮಾಡೋಣ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಂದ್ರೆ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್, ಅದು ಏನ್ ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡ್ಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗೋ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಹೆಚ್ಚಿಗೆ ಏನು ಹೇಳೋದಿಲ್ಲ. ಇದು ನಮ್ಮ ಜನಪ್ರತಿನಿಧಿಗಳು, ನಾವೇ ಓಟ್ ಹಾಕಿ ಗೆಲ್ಲಿಸಿದ ಜನಪ್ರತಿನಿಧಿಗಳ ಕಲ್ಚರ್, ಅವರ ಸಂಸ್ಕೃತಿ, ಆ ಸಂಸ್ಕೃತಿಗೆ ಹಿಡಿದಂಥ ಪುಟ್ಟ ಕೈಗನ್ನಡಿ ಅಷ್ಟೇ. ನಾನು ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸದಾನಂದ್ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ನೌಕರರ ಸಂಘ ಬೆಂಗಳೂರು. ಅದರ ಜೊತೆಯಲ್ಲೇ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರೇ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ BJP ವಕ್ತಾರರಾದ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ರಾಘವೇಂದ್ರ ಇಟ್ನಾಳ್ ಸರ್, ಕ್ಷಮೆಯಲ್ಲಿ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ, ಹಾಗೆ ಕಾಂಗ್ರೆಸ್ ಪರವಾಗಿ ಮಂಜುನಾಥ್ ND ಅವರು, JDS ವಕ್ತಾರರಾದ ನರಸಿಂಹಮೂರ್ತಿ ಅವರು. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ದೀಸ್ ಆರ್ ಜಸ್ಟ್ ಸ್ಯಾಂಪಲ್ಸ್. ನಾನು ನಿಮಗೆ ಇನ್ನೂ ಒಂದಷ್ಟು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಸದನ ನಡೆಯೋ ಸಂದರ್ಭದಲ್ಲಿ ಸಚಿವೆ ಒಬ್ಬರನ್ನ ಪ್ರಾಸ್ಟಿಟ್ಯೂಟ್ ಅಂತ ಬೈದವ್ರ ಮೇಲೆ ಕ್ರಮ ಏನಾಯ್ತು ಸರ್? ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರನ್ನ ಅವ್ರು ಮಲ್ಗೋ ಅವರಿಗೆ ರೊಟೀನ್ ವಿಚಾರಕ್ಕೆ ಪ್ರಶ್ನೆ ಮಾಡಿದ MLC ರವಿಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಯಿತು ಸರ್?
ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅವಳು ಇವಳು ಅಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಏನ್ ಕ್ರಮ ಆಯ್ತು ಸರ್? ಕಬ್ಬಿನ ಬೆಂಬಲ ಬೆಲೆಯನ್ನ ಕೇಳಲಿಕ್ಕೆ ಹೋರಾಟ ನಡೆಸಿದ ಮಹಿಳೆಯನ್ನ ನೀನ್ ಎಲ್ ಮಲ್ಗಿದ್ಯಪ್ಪ ಅಂತ ಕೇಳಿದ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವ್ರ ಮೇಲೆ ಏನ್ ಕ್ರಮ ಆಯ್ತು ಸರ್? ಅಂದ್ರೆ ಮಹಿಳೆಯರನ್ನ ಗೌರವಿಸುವ ಆಧರಿಸುವ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾತನಾಡೋಣ ಸರ್. ಮಹಿಳೆಯ ಗೌರವವನ್ನ ಕಾಪಾಡುವ ಘನತೆವೆತ್ತ ಜನಪ್ರತಿನಿಧಿಗಳ ಬಾಯಲ್ಲಿ ಬಂದ ಮಾತುಗಳಿಗೆ ಏನ್ ಶಿಕ್ಷೆ ಆಯ್ತು ಅಂತ? ಶಿಕ್ಷೆ ಆಗಬೇಕಾಗಿತ್ತಲ್ವಾ? ಆಗಿಲ್ಲ. ಅದು ಏನಾಗುತ್ತೆ ಅಂದರೆ ನನ್ನ ಅಬ್ಸರ್ವೇಷನ್ ಏನಂದರೆ ಇದು ಇಟ್ ಈಸ್ ಅ ಪ್ರಾಬ್ಲಮ್ ಇನ್ ದ ಕಲ್ಚರ್. ಇವರು ಜನಪ್ರತಿನಿಧಿಗಳು ಆರಿಸಿ ಬಂದ ತಕ್ಷಣ ನಾವೇನೋ ದೊರೆಗಳಾಗ್ಬಿಟ್ವೆ, ನಾವೇನೋ ಪಾಳೆಗಾರ ಆಗಿಬಿಟ್ವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಅದೇ ರೀತಿ ಅವ್ರಿಗೆ ಅಭ್ಯಾಸ ಆಗಿಬಿಡ್ತಿದೆ. ತಮ್ಮ ಹಿಂಬಾಲಕರು ಕೆಲವು ಹುಡುಗರು ಇರ್ತಾರಲ್ಲ, ದ ಮೇಲ್ ಮೆಂಬರ್ಸ್ ಆಫ್ ದರ್ ಸಪೋರ್ಟ್ ಗ್ರೂಪ್, ಅವ್ರ ಜೊತೆ ಮಾತಾಡಿ ಅಭ್ಯಾಸ ಆಗಿರ್ತದೆ. ಅದೇ ರೀತಿ ಹೆಣ್ಮಕ್ಳ ಜೊತೆ ಮಾತಾಡ್ತಾರೆ. ಯಾರ ಜೊತೆ ಹಾಗೆ ಮಾತಾಡಬಾರ್ದು. ನೀವು ಜನಸೇವಕರು, ನಾನು ಜನರ ಸೇವೆಗೋಸ್ಕರ ನಾನು ಜನರ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದೇನೆ ಅನ್ನೋ ಭಾವನೆ ಇದ್ದ ಯಾವ ನಾಯಕನು ಈ ಥರ ಮಾತಾಡೋದಿಲ್ಲ. ವಿ ಸಿ ಲಾಟ್ ಆಫ್ ಅದರ್ ಕಂಟ್ರೀಸ್ ಹೀಗೆ ಈ ಥರ ಮಾತಾಡೋದಿಲ್ಲ. ಯಾಕಂದ್ರೆ ದೇರ್ ಇಸ್ ಅಲ್ಲಿ ಪರ್ಸೆಪ್ಷನ್ ಏನು, ನಾನು ಜನರ ಸೇವೆ ಮಾಡೋದಕ್ಕೆ ನಾನು ಆಯ್ಕೆ ಆಗಿದ್ದೇನೆ, ನಾನು ಮೇಯರ್ ಆಗಿದ್ದೇನೋ ಅಥವಾ ಶಾಸಕನಾಗಿದ್ದೇನೋ ಸಂಸದನಾಗಿದ್ದೇನೋ, ಜನರ ಸೇವೆ ಮಾಡೋದಕ್ಕೆ ಆಗಿದ್ದೇನೆ, ಜನರನ್ನು ಆಳೋದಕ್ಕೆ ಆಗಿಲ್ಲ. ಇಲ್ಲಿ ಏನಾಗಿದೆ, ಅದೊಂದು ಕಲ್ಪನೆ ಇದೆ, ನಾವು ಜನರನ್ನು ಆಳ್ತೇವೆ ಅಂತ. ನೀವು ಆಳುವ ವರ್ಗ ಅಲ್ಲ, ನೀವು ಸೇವೆ ಮಾಡುವ ವರ್ಗ. ಅದ್ರ ಜೊತೆಗೇನೆ ಇಲ್ಲಿ ಅನೇಕ ಪಕ್ಷಗಳು ಮತ್ತು ಪಕ್ಷಗಳ ಜೊತೆಲಿ ಮತ್ತೇನೇನು ಗುತ್ತಿಗೆದಾರ 108 ಒತ್ತಡದಲ್ಲಿ ಅಧಿಕಾರಿಗಳಿರ್ತಾರೆ. 1-2 ಅಲ್ಲ. ಒಂದು ವರ್ಗದಿಂದ ಒಂದು ಮಾತು ಬಂದರೆ ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಇನ್ಸ್ಟ್ರಕ್ಷನ್ ಇನ್ನೊಂದು ಕಡೆಯಿಂದ ಬಂದಿರ್ತದೆ. ಆ ಥರ ಇರುವಾಗ ಅಧಿಕಾರಿಗಳನ್ನು ಹೇಗೆ ನಡೆಸ್ಕೋಬೇಕು, ವೆದರ್ ಇಟ್ ಇಸ್ ಮೇಲ್ ಆರ್ ಫಿಮೇಲ್, ದಟ್ಸ್ ಫಸ್ಟ್ ಥಿಂಗ್. ಅದ್ರ ಜೊತೆಗೇನೆ ಒಬ್ಬ ಮಹಿಳೆ ಅಧಿಕಾರಿ ಆಗಿದ ತಕ್ಷಣ ನೀವು ಇಲ್ಲಿನ ಕಲ್ಚರ್ that's very ugly phenomenon, whether it is in government or in industry or any domain. When a woman rises, somehow there is some sort of a resentment. ಪುರುಷ ವರ್ಗಕ್ಕೆ ಒಂದು ರೀತಿಯ ಅದೇನೋಪ್ಪ, they can't accept it as it is. ಈಗ ಒಬ್ಬ ಮಹಿಳೆ ದೊಡ್ಡ IAS ಆಗಿ ಅಧಿಕಾರದಲ್ಲಿದ್ದಾರೆ ಅಥವಾ ಬಿಸ್ನೆಸ್ ವುಮನ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂದ್ರೆ ಮಹಿಳೆಯರಿಂದ ಕಮಾಂಡ್ ಸ್ವೀಕರಿಸುವಷ್ಟು ಇನ್ನು ಉದಾರ ಮನಸ್ಥಿತಿಯಲ್ಲಿ ಕೆಲ ಪುರುಷರು, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲ ಪುರುಷರು ಬಂದಿಲ್ಲ, ಇನ್ನು ಬಂದಿಲ್ಲ. ಯಾಕೆ ನಾವು ಮಹಿಳೆಗೆ ಜೀವ ಉಜಿರಬೇಕು ಏನಂಗಂದ್ರೆ ಶಿ ಇಸ್ ದೇರ್, ರೈಟ್ಫುಲಿ ದೇರ್. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಶಿ ಇಸ್ ರೈಟ್ಫುಲಿ ದೇರ್. ಆ ರೀತಿಯಾಗಿ ಮಾತಾಡ್ತಾರೆ. ಅದಕ್ಕೆ ದಟ್ಸ್ ಹೈಲಿ ಡಿಪ್ಲೋರೇಬಲ್. ಈ ಕೇವಲ ಜೊತೆಯಲ್ಲಿ ಖುದ್ದು ರಾಜ್ಯದಲ್ಲಿ ಕಳೆದ 2-3 ದಿನಗಳಿಂದ ಈ ಕಾಂಗ್ರೆಸ್ನ ಅದೇನೋ KPCC ಕೋಆರ್ಡಿನೇಟರ್ ಅಂತೆ ರಾಜೀವ್ ಗೌಡ್ ಅವರು ಪೌರಾಯುಕ್ತೆ ಮೇಲೆ ಬಳಸಿರುವ ಪದಗಳು, ದರ್ಪ, ದೌಲತ್ತು, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ದಕ್ಷ ಪೊಲೀಸ್ ಅಧಿಕಾರಿಗಳ ನೇತೃತ್ವದ ತಂಡ, ಅದರಲ್ಲೂ 3 ತಂಡ ಮಾಡ್ಕೊಂಡು ಹುಡುಕಿದ್ರು ಕೂಡ ಕೇಸ್ ದಾಖಲಾದ ಮೇಲೆ ಈ ರಾಜೀವ್ ಗೌಡ ಅವರು ಇನ್ನೂ ಕೂಡ ಪೊಲೀಸ್ ಇಲಾಖೆಗೆ ಸಿಕ್ಕಿಲ್ವಂತೆ. ಇದು ಒಂದು ಪಾರ್ಟ್. ಆದರೆ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಸೋಕಾಲ್ಡ್ ಜನಪ್ರತಿನಿಧಿಗಳ ಒಂದು ವಿಶೇಷವಾದ ಕಲ್ಚರ್ನ ಒಂದಷ್ಟು ಸ್ಯಾಂಪಲ್ಗಳನ್ನು ನಿಮ್ಮ ಮುಂದಿಟ್ಟು ಚರ್ಚೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಪ್ರಯತ್ನ. ಒಂದು 4 ಹೇಳಿಕೆಗಳನ್ನು, ಸ್ವಲ್ಪ ಹಳೆದೇನೆ, ಅದರ 4 ಹೇಳಿಕೆಗಳನ್ನು ನಿಮ್ಮ ಮುಂದೆ ಸ್ಯಾಂಪಲ್ ರೀತಿಯಲ್ಲಿ ಇಡ್ತೀನಿ. 4 ಅಂತ ಪ್ರಶ್ನೆ ಕೇಳಬೇಡಿ, 40 ಇದೆ, ಹುಡುಕ್ತಾ ಹೋದರೆ ಸಮಯದ ಅವಧಿಯನ್ನು ನಾವು ಗಣನೆಗೆ ತೆಗೆದುಕೊಂಡು 4 ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ, MLA ಒಬ್ಬರ ಪುತ್ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ, ಮಹಿಳಾ ಅಧಿಕಾರಿ ಮೇಲೆ ಬಳಸಿದಂತಹ ಶಬ್ದ ಪ್ರಯೋಗಗಳು ಯಾವ ರೀತಿ ಇತ್ತು ಅದನ್ನು ಗಮನಿಸಿ. ಸಂಗಮೇಶ್, ನಿಮಗೆ ಗೊತ್ತಿದೆ, BK ಸಂಗಮೇಶ್ ಅವರ ಪುತ್ರರತ್ನ ಅವರದ್ದು ಅಂತ ಹೇಳಲಾಗಿತ್ತು. ಅದಾದ್ಮೇಲೆ ಏನೇನಾಯ್ತು ಮುಂದೆ ಚರ್ಚೆ ಮಾಡೋಣ. ಅದರ ಸ್ಯಾಂಪಲ್ ಅನ್ನ ಗಮನಿಸಿ. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ, ಯಾರಿಗ್ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಅಣ್ಣ, ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಮೊನ್ನೆ ನಡೆದ ಘಟನೆ, ಬಳ್ಳಾರಿಯಲ್ಲಾದ ಗಲಾಟೆ, ಅದಾದ ನಂತರದಲ್ಲಾಗ್ತಾ ಇರುವ ಬೆಳವಣಿಗೆಗಳು, ಶಾಸಕರು, ಹಾಲಿ MLA ಭರತ್ ರೆಡ್ಡಿ ಅವರು ಆಡಿದ ಮಾತಿನ ಸ್ಯಾಂಪಲ್ ಕೂಡ ಗಮನಿಸ್ಬಿಡಿ. ಇದು ಅಧಿಕಾರಿಗಳ ಮೇಲಲ್ಲ, ಬಟ್ ಅಧಿಕಾರಿಗಳ ಕೈಯಲ್ಲಿ, ಅದರಲ್ಲೂ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಪೊಲೀಸರಿಗೂ ಕೂಡ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವರು ಆಡಿದ ಮಾತುಗಳ ಸ್ಯಾಂಪಲ್ ನಿಮ್ಮ ಮುಂದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು.
ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತು ಇಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಇದೆರಡು ಹೇಳಿಕೆಗಳಾಯ್ತು. ಇದರ ಸರಣಿಯಲ್ಲೇ ರಾಜೀವ್ ಗೌಡ ಅವರ ಬಾಯಿಂದ ಬಂದಂತಹ ಮುತ್ತುಗಳು, ಅದನ್ನು ಕೂಡ ನಿಮ್ಮ ಮುಂದೆ ಕೇಳಿಸ್ಬಿಡ್ತೀನಿ. ಇದರ ಜೊತೆಯಲ್ಲೇ ಇದು ಅಧಿಕಾರಿಗಳ ಮೇಲಿನ ದರ್ಪ ಅಲ್ಲದೆ ಹೋದರೂ ಕೂಡ ಪ್ರಾಮಾಣಿಕವಾಗಿ ನಮ್ಮ ಕ್ರೀಡಾಂಗಣವನ್ನ ಉದ್ಧಾರ ಮಾಡಿ ಅಂತ ಹೇಳಿದ ವ್ಯಕ್ತಿ ಮೇಲೆ FIR ಆಯಿತು. ಆತನ ಮನದಾಳದ ಮಾತು ಕೂಡ ಕೇಳಿಸ್ಕೊಂಡ್ಬಿಡಿ. ಎರಡು ಬ್ಯಾಕ್ ಟು ಬ್ಯಾಕ್, ಅದಾದ್ಮೇಲೆ ಚರ್ಚೆ ಪ್ರಾರಂಭ ಮಾಡೋಣ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗಕ್ಕೆ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಂದ್ರೆ, ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ ಸರ್, ಅದು ಏನ್ ಅನುದಾನ ಬಂದಿದೆ ಅದರಲ್ಲೇ ಮಾಡ್ಕೊಡಿ ಸರ್, ಎಕ್ಸ್ಟ್ರಾ ಹಾಕೋಬೇಡಿ, ಜೇಬಿಂದ ಕೊಡ್ಬೇಡಿ ಅಂತ ನಾವು ಯಾವ ರೀತಿ ಪ್ರೆಷರ್ ಇಲ್ಲ. ನಾನು ಸರ್ಕಾರಕ್ಕೆ ಅಥವಾ ನಮ್ಮ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡೋದಕ್ಕೆ ನನ್ನ ಮೇಲೆ FIR ಆಗಿದೆ. FIR ಆಗಕ್ಕೆ ಕಾರಣ ಏನಂದ್ರೆ, ನಾವು ಸತತವಾಗಿ 5 ವರ್ಷದಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೆಚ್ಚಿಗೆ ಏನು ಹೇಳೋದಿಲ್ಲ. ಇದು ನಮ್ಮ ಜನಪ್ರತಿನಿಧಿಗಳು, ನಾವೇ ಓಟ್ ಹಾಕಿ ಗೆಲ್ಲಿಸಿದ ಜನಪ್ರತಿನಿಧಿಗಳ ಕಲ್ಚರ್, ಅವರ ಸಂಸ್ಕೃತಿ. ಆ ಸಂಸ್ಕೃತಿಗೆ ಹಿಡಿದಂಥ ಪುಟ್ಟ ಕೈಗನ್ನಡಿ ಅಷ್ಟೇ. ನಾನು ನೇರವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವ ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸದಾನಂದ್ ಅವರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ನೌಕರರ ಸಂಘ ಬೆಂಗಳೂರು. ಅದರ ಜೊತೆಯಲ್ಲೇ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರೇ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮಾಜಿ ಶಾಸಕರಾದ ರೇಣುಕಾಚಾರ್ಯ ಅವರು ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ಕಾಂತಿ ಶೆಟ್ಟಿ ಮೇಡಮ್ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರಾದ ರಾಘವೇಂದ್ರ ಇಟ್ನಾಳ್ ಸರ್, ಕ್ಷಮೆಯಲ್ಲಿ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪರವಾಗಿ ಮಂಜುನಾಥ್ ND ಅವರು, JDS ವಕ್ತಾರರಾದ ನರಸಿಂಹಮೂರ್ತಿ ಅವರು. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಟ್ನಾಳ್ ಸರ್, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ದೀಸ್ ಆರ್ ಜಸ್ಟ್ ಸ್ಯಾಂಪಲ್ಸ್. ನಾನು ನಿಮಗೆ ಇನ್ನೂ ಒಂದಷ್ಟು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಸದನ ನಡೆಯೋ ಸಂದರ್ಭದಲ್ಲಿ ಸಚಿವ ಒಬ್ಬರನ್ನ ಪ್ರಾಸ್ಟಿಟ್ಯೂಟ್ ಅಂತ ಬೈದವ್ರ ಮೇಲೆ ಕ್ರಮ ಏನಾಯ್ತು ಸರ್? ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದ ಶಾಲಿನಿ ರಜನೀಶ್ ಅವರನ್ನ ಅವ್ರು ಮಲ್ಗೋ ಅವರಿಗೆ ರೊಟೀನ್ ವಿಚಾರಕ್ಕೆ ಪ್ರಶ್ನೆ ಮಾಡಿದ MLC ರವಿಕುಮಾರ್ ಅವ್ರ ಮೇಲೆ ಏನು ಕ್ರಮ ಆಯಿತು ಸರ್? ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಅವಳು ಇವಳು ಅಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಏನು ಕ್ರಮ ಆಯಿತು ಸರ್? ಕಬ್ಬಿನ ಬೆಂಬಲ ಬೆಲೆಯನ್ನ ಕೇಳಲಿಕ್ಕೆ ಹೋರಾಟ ನಡೆಸಿದ ಮಹಿಳೆಯನ್ನ ನೀನ್ ಎಲ್ ಮಲ್ಗಿದ್ಯಪ್ಪ ಅಂತ ಕೇಳಿದ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವ್ರ ಮೇಲೆ ಏನು ಕ್ರಮ ಆಯಿತು ಸರ್? ಅಂದ್ರೆ ಮಹಿಳೆಯರನ್ನ ಗೌರವಿಸುವ, ಆಧರಿಸುವ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾತನಾಡೋಣ ಸರ್. ಮಹಿಳೆಯ ಗೌರವವನ್ನ ಕಾಪಾಡುವ ಘನತೆವೆತ್ತ ಜನಪ್ರತಿನಿಧಿಗಳ ಬಾಯಲ್ಲಿ ಬಂದ ಮಾತುಗಳಿಗೆ ಏನ್ ಶಿಕ್ಷೆ ಆಯ್ತು ಅಂತ? ಶಿಕ್ಷೆ ಆಗಬೇಕಾಗಿತ್ತಲ್ವಾ, ಆಗಿಲ್ಲ. ಅದು ಏನಾಗುತ್ತೆ ಅಂದರೆ, ನನ್ನ ಅಬ್ಸರ್ವೇಷನ್ ಏನಂದರೆ, ಇಟ್ ಈಸ್ ಅ ಪ್ರಾಬ್ಲಮ್ ಇನ್ ದ ಕಲ್ಚರ್. ಇವರು ಜನಪ್ರತಿನಿಧಿಗಳು ಆರಿಸಿ ಬಂದ ತಕ್ಷಣ ನಾವೇನೋ ದೊರೆಗಳಾಗ್ಬಿಟ್ವೆ, ನಾವೇನೋ ಪಾಳೆಗಾರ ಆಗಿಬಿಟ್ವಿ ಅನ್ನೋ ಒಂದು ಕಲ್ಪನೆಯಲ್ಲಿ ಇರ್ತಾರೆ. ಅದೇ ರೀತಿ ಅವ್ರಿಗೆ ಅಭ್ಯಾಸ ಆಗಿಬಿಡ್ತಿದೆ. ತಮ್ಮ ಹಿಂಬಾಲಕರು ಕೆಲವು ಹುಡುಗರಿರ್ತಾರಲ್ಲ, ದ ಮೇಲ್ ಮೆಂಬರ್ಸ್ ಆಫ್ ದರ್ ಸಪೋರ್ಟ್ ಗ್ರೂಪ್, ಅವ್ರ ಜೊತೆ ಮಾತಾಡಿ ಅಭ್ಯಾಸ ಆಗಿರ್ತದೆ. ಅದೇ ರೀತಿ ಹೆಣ್ಮಕ್ಳ ಜೊತೆ ಮಾತಾಡ್ತಾರೆ. ಯಾರ ಜೊತೆ ಹಾಗೆ ಮಾತಾಡಬಾರ್ದು. ನೀವು ಜನಸೇವಕರು, ನಾನು ಜನರ ಸೇವೆಗೋಸ್ಕರ ನಾನು ಜನರ ಪ್ರತಿನಿಧಿಯಾಗಿ ಆಯ್ಕೆ ಆಗಿದ್ದೇನೆ ಅನ್ನೋ ಭಾವನೆ ಇದ್ದ ಯಾವ ನಾಯಕನು ಈ ಥರ ಮಾತಾಡೋದಿಲ್ಲ. ವಿ ಸಿ ಲಾಟ್ ಆಫ್ ಅದರ್ ಕಂಟ್ರೀಸ್ ಹೀಗೆ ಈ ಥರ ಮಾತಾಡೋದಿಲ್ಲ. ಯಾಕಂದ್ರೆ ದೇರ್ ಇಸ್ ಅಲ್ಲಿ ಪರ್ಸೆಪ್ಷನ್ ಏನು, ನಾನು ಜನರ ಸೇವೆ ಮಾಡೋದಕ್ಕೆ ನಾನು ಆಯ್ಕೆ ಆಗಿದ್ದೇನೆ, ನಾನು ಮೇಯರ್ ಆಗಿದ್ದೇನೋ ಅಥವಾ ಶಾಸಕನಾಗಿದ್ದೇನೋ ಸಂಸದನಾಗಿದ್ದೇನೋ, ಜನರ ಸೇವೆ ಮಾಡೋದಕ್ಕೆ ಆಗಿದ್ದೇನೆ, ಜನರನ್ನು ಆಳೋದಕ್ಕೆ ಆಗಿಲ್ಲ. ಇಲ್ಲಿ ಏನಾಗಿದೆ, ಅದೊಂದು ಕಲ್ಪನೆ ಇದೆ, ನಾವು ಜನರನ್ನು ಆಳ್ತೇವೆ ಅಂತ. ನೀವು ಆಳುವ ವರ್ಗ ಅಲ್ಲ, ನೀವು ಸೇವೆ ಮಾಡುವ ವರ್ಗ. ಅದ್ರ ಜೊತೆಗೇನೆ ಇಲ್ಲಿ ಅನೇಕ ಪಕ್ಷಗಳು ಮತ್ತು ಪಕ್ಷಗಳ ಜೊತೆಲಿ ಮತ್ತೇನೇನೋ ಗುತ್ತಿಗೆದಾರ 108 ಒತ್ತಡದಲ್ಲಿ ಅಧಿಕಾರಿಗಳಿರ್ತಾರೆ. 1-2 ಅಲ್ಲ, ಒಂದು ವರ್ಗದಿಂದ ಒಂದು ಮಾತು ಬಂದರೆ ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಇನ್ಸ್ಟ್ರಕ್ಷನ್ ಇನ್ನೊಂದು ಕಡೆಯಿಂದ ಬಂದಿರ್ತದೆ. ಆ ಥರ ಇರುವಾಗ ಅಧಿಕಾರಿಗಳನ್ನು ಹೇಗೆ ನಡೆಸ್ಕೋಬೇಕು, ವೆದರ್ ಇಟ್ ಇಸ್ ಮೇಲ್ ಆರ್ ಫಿಮೇಲ್, ದಟ್ಸ್ ಫಸ್ಟ್ ಥಿಂಗ್. ಅದ್ರ ಜೊತೆಗೇನೆ ಒಬ್ಬ ಮಹಿಳೆ ಅಧಿಕಾರಿ ಆಗಿದ ತಕ್ಷಣ ನೀವು ಇಲ್ಲಿನ ಕಲ್ಚರ್ that's very ugly phenomenon, whether it is in government or in industry or any domain. When a woman rises, somehow there is some sort of a resentment. ಪುರುಷ ವರ್ಗಕ್ಕೆ ಒಂದು ರೀತಿಯ ಅದೇನೋಪ್ಪ
ದೇ ಕಾಂಟ್ ಅಕ್ಸೆಪ್ಟ್ ಇಟ್ ಆಸ್ ಇಟ್ ಈಸ್. ಈಗ ಒಬ್ಬ ಮಹಿಳೆ ದೊಡ್ಡ IAS ಆಗಿ ಅಧಿಕಾರದಲ್ಲಿದ್ದಾರೆ ಅಥವಾ ಬಿಸ್ನೆಸ್ ವುಮನ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ. ಅಂದ್ರೆ ಮಹಿಳೆಯರಿಂದ ಕಮಾಂಡ್ ಸ್ವೀಕರಿಸುವಷ್ಟು ಇನ್ನು ಉದಾರ ಮನಸ್ಥಿತಿಯಲ್ಲಿ ಕೆಲ ಪುರುಷರು, ನಾನು ಎಲ್ಲರೂ ಅಂತ ಹೇಳಲ್ಲ, ಕೆಲ ಪುರುಷರು ಬಂದಿಲ್ಲ ಇನ್ನು ಬಂದಿಲ್ಲ. ಯಾಕೆ ನೋಡ ಮಹಿಳೆಗೆ ಜೀವ ಉಜಿರಬೇಕು ಏನಂಗಂದ್ರೆ ಶಿ ಇಸ್ ದೇರ್ ರೈಟ್ಫುಲಿ ದೇರ್. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಶಿ ಇಸ್ ರೈಟ್ಫುಲಿ ದೇರ್. ಆ ರೀತಿಯಾಗಿ ಮಾತಾಡ್ತಾರೆ. ಅದಕ್ಕೆ ದಟ್ಸ್ ಹೈಲಿ ಡಿಪ್ಲೋರೇಬಲ್. ಈ ಕೇವಲ ಕೆಳ ಅಧಿಕಾರಿಗಳಲ್ಲ, ಕ್ಷಮೆ, ನಮ್ಮ ಜೊತೆಯಲ್ಲಿ ಖುದ್ದು